ಒಂದ್ಸಲ ಅಕ್ಕಿ ಹೆಬ್ಬಾಳಲ್ಲಿ ಹರಿಕತೆ ಮಾಡ್ತಾ ಇದ್ದೆ. ಕೀಚಕನ ಅಪ್ಪನ ಹೆಸರು ಏನು ಅಂತ ಕೇಳ್ಬಿಟ್ಟ ಯಾರೋ ಒಬ್ಬ. ಆಂಜನೇಯ ಉಂಗುರ ಎತ್ಕೊಂಡು ಹೋಗ್ತಿದ್ದಲ್ಲ ಸಮುದ್ರ ಹಾರುವಾಗ ಉಂಗುರ ಜಾರಿ ಬೀಳಿಲ್ವಾ ಅಂತ ಕೇಳ್ದ ಇನ್ನೊಬ್ಬ ಯಾರು. ದಾಸ ದಾಸರ ಮನೆಯ ದಾಸನು ದಾಸ ಸಾಕೇದ ಪುರಗಿ ಪರಿಯುತರವೇ ವರ ರಘುವರ ನಿರುದಿರೆ ಸಾಕೇದ ಪುರಗಿ ಪರಿಯು ಹಂಸಧ್ವನಿ ಎದುರಾಗ ಮೇರೆ ಮಾತನಾಡಿದಂತದ್ರುಳರ ಕಡಿಯದರೆ ಬಿಡುವೆನೆ ಧರೆಯೊಳಗೆ ಸಾಕೇದ ಪುರಗಿ ಪರಿಯುತರವೇ ವರ ರಘುವರ ನಿರುದಿರೆ ಮೀರಿ ಮಾತನಾಡಿದಂತದ್ರುಳರ ಕಡಿಯದರೆ ಬಿಡುವೆನೆ ಧರೆಯೊಳಗೆ ಸಾಕಿ ಹಿಂಗಾಡ್ಬೇಕು. ಅದು ಮದುವೆ ಜಾಡ್ಸ್ ಒದ್ದಂಗಿರ್ಬೇಕು ಪದ. ಅದು ಗುರುರಾಜ ನಾಯ್ಡು ನೋಡೋ ಇದು ಸಾಯಂಕಾಲ ಹಾಡ್ಬೇಕು, ನೀನು ಕಲ್ತ್ಕೊಳ್ತೀಯ ಸಾಯಂಕಾಲದೊತ್ತಿಗೆ ಅಂದರು. ಕಲ್ತ್ಕೊಳ್ತೀನಿ ಬಿಡಿ ಗುರುಗಳೇ ಹಿಂದೆ ಬರ್ಕೊಟ್ಬಿಟ್ರು. ಹಾರ್ಮೋನಿಯಂ ಮೇಷ್ಟ್ರು ಅಲ್ಲೇ ಇದ್ದರು, ರಾಮನಾಥನ್ ಮೇಷ್ಟ್ರು. 4 ಸರಿ ಹೇಳ್ಕೊಟ್ಬಿಟ್ರು ನನಗೆ. ಆಯಿತು ಸರಿ ಎಂಟ್ರಿ ಕೊಟ್ಟೇ ಬಿಟ್ಟೆ ಸೀನಿಗೆ. ಬೆಳಗ್ಗೆ ಕಲ್ತ್ಕೊಂಡಿದ್ದು ರಾತ್ರಿ ಹೊಟ್ಟಿದ್ದೆ. ಇದೊಂದು ಮಾಮೂಲಿ ನಾಟಕದ ಹಾಡುಗಳು ಬೇರೆ ಇತ್ತದ್ರಲ್ಲಿ, ಅದು ಈ ಪದ ಹೊಸದಾಗಿ ಹೇಳ್ಕೊಟ್ಬಿಟ್ರು ನನಗೆ. ಇರ ಕೈಗೆಯು ಮಾನವಿಲ್ಲದೆ ಅಂತ ಪದ ಇದೆ ಅಲ್ಲಿ, ಅದನ್ನು ತೆಗೆದ್ಬಿಟ್ರು ಈ ಪದ ಹಾಕ್ಕೊಟ್ಬಿಟ್ರು ನನಗೆ. ಏನು ಮಾಡಲಿ? ಆಮೇಲೆ ಏನು ಮಾಡಿದೆ, ತಾಯಿ ಕೃಪೆ ನನಗೆ. ಸರಿ ಹೋದೆ, ಕಾಲಿಗೆ ನಮಸ್ಕಾರ ಮಾಡಿದೆ. ಹೋಗ ಅಂದರು. ಮೇಕಪ್ ಹಾಕ್ಕೊಂಡು ಸೀದಾ ಎಲ್ಲ ಡ್ರೆಸ್ ಮಾಡ್ಕೊಂಡು ಸೀದಾ ಎಂಟ್ರಿ ಕೊಟ್ಟೆ ರೋಡ್ ಸೀನಿಗೆ. ಎಂಟ್ರಿ ಕೊಟ್ಟ ತಕ್ಷಣ ಹಾಡಿದೆ ಪದ. ಭಾಳ ಖುಷಿ ಆಗೋಗ್ಬಿಡ್ತು ಅವ್ರಿಗೆ, ಭಾಳ ಖುಷಿ ಆಗೋಗ್ಬಿಡ್ತು. ಒಂದು ಕೆಲಸ ಮಾಡು, ನೀನು ಶನಿವಾರ ಭಾನುವಾರ ಬೆಂಗಳೂರಿಗೆ ಬಂದುಬಿಡು, ರಂಗಸ್ವಾಮಿ ಗುಡಿ ಬೀದಿಲಿ ನಮ್ಮ ಮನೆ, ಅಲ್ಲಿಗೆ ಬಂದುಬಿಡು ಬೆಳಗ್ಗೆ ಹೊತ್ತು. ಶನಿವಾರ ಭಾನುವಾರ ಮಾತ್ರ ಬಾ, ನಿನಗೆ ಹರಿಕತೆಗೆ ಹೋಗ್ಬಿಡಿ ಅಂತೆ. ಆಯಿತು ಗುರುಗಳೇ ಅಂತ ಹೇಳಿಬಿಟ್ಟೆ. ಅದಕ್ಕೆ ಮುಂಚೆನೇ ನಾನು ಆಗಲೇ ಹರಿಕತೆ ಮಾಡಿಬಿಟ್ಟಿದ್ದೆ. ಅದೊಂದು ಚಾಲೆಂಜ್. ಅದು ಹೇಳ್ಬಿಟ್ರೆ ದೊಡ್ಡ ಇತಿಹಾಸ ಇದೆ. ಅದು ಹೇಳಬೇಕು, ಭಾಳ ಮುಖ್ಯ. ಅದು ಯಾರೋ ನಾನು ಅಷ್ಟೊತ್ತಿಗಾಗಲೇ ಹೊಟ್ಟೆ ಪಾಡಿಗೆ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲೇನು ಅಂದ್ಬಿಟ್ರೆ ಅವ್ರ ಮೇಷ್ಟ್ರು, ಹರಿಕತೆಗೆ ಹೋಗ್ಬೇಕು ಸ್ವಾಮಿ, ಬೇಗ ಸ್ಯಾಲ್ರಿ ತೊಗೊಳ್ಳಿ, ಸಂಬಳ ತೊಗೊಳ್ಳಿ ಹಿಂದೆ. ಹರಿಕತೆ ಮಾಡ್ತಾನಂತೀವನು, ಕೆಲಸ ಮಾಡೋ ಫಸ್ಟು. ಕಿಸ್ಸಿತಾನೆ ಹರಿಕತೆ ಅಷ್ಟು ಸುಲಭ ಅಲ್ಲ ಅಂದ್ಬಿಟ್ಟ ಅವನು. ನನ್ನ ಸ್ವಾಭಿಮಾನ ನನಗೆ. ಅಷ್ಟೊತ್ತಿಗಾಗಲೇ ನಾಟಕಗಳು ಚೆನ್ನಾಗಿ ಪಾಠ ಮಾಡ್ತೀನಲ್ಲ ನಾನು. ಇವತ್ತು ಒಂದು ಕೆಲಸ ಮಾಡಿ, ನಾಳೆ ಪೆಂಡಾಲಿಗೆ ಬಂದುಬಿಡಿ, ನಾನು ಹರಿಕತೆ ಮಾಡ್ತೀನಿ. ನಾನು ಹರಿಕತೆ ಮಾಡಿದ್ರೆ ನೀವೇ ಏನು ಮಾಡ್ಬೇಕು ಹೇಳಿ ಅಂತ ಕೇಳಿದೆ. ಅವನೇನು ಮಾಡ್ಬಿಟ್ಟ ಸರ್ ನೋಡಿ, ಎಂತ ಅವನು, ಅದು ಜಾತಿ ಹೇಳಬಾರ್ದು ನಾವು, ತಪ್ಪಾಗುತ್ತೆ ಅದು. ಅವನು ಏನು ತಿಳ್ಕೊಂಡೋ ಏನು ಕತೀಯೋ ನನ್ನ ಪಾಪ, ಅವನದು ತಪ್ಪೇನಲ್ಲ. ನೀನು ಹರಿಕತೆ ಮಾಡ್ಬಿಡು ನೋಡೋಣ ಅಂತ ಅಂದ. ನೋಡು ಅಂದೆ. ಏನು ಹಠ ಅಂದ. ಅದೇನೋ ಬೇರೆ ಹಠ ಇದು ಬೇಡ, ಅದು ಈಗ ನಾನು ಇಲ್ಲಿ ಸಂದರ್ಶನದಲ್ಲಿ ಹೇಳಕ್ಕೆ ಹೋಗಲ್ಲ ನಾನು. ಆದರೆ ಆಯಿತು ಅಂತ ಒಪ್ಕೊಂಡ್ಬಿಟ್ಟೆ ಸರ್. ಆವಾಗ ಅಲ್ಲಿ ಹೋಟೆಲ್ SSR ಅಂತ ಹೋಟೆಲ್ ಇತ್ತು ಸರ್ಕಲ್ ಕೊರಟಗೆರೆಯಲ್ಲಿ, ಈಗ ಇಲ್ಲ, ತೆಗೆದ್ಬಿಟ್ಟವ್ರೀಗ. ಆಗ ಎಲ್ಲ ಬಸ್ಗಳು ಅಲ್ಲಿ ನಿಂತು ತಿಂಡಿ ತಿಂದು ಹೋಗ್ತಾ ಇದ್ದಿದ್ದು. ಅಲ್ಲಿ ಭಾಳ ಫೇಮಸ್ಸು ಆಗಿನ ಕಾಲಕ್ಕೆ. 1970 ಇಸ್ವಿಗೆ ಭಾಳ ಫೇಮಸ್ ಹೋಟ್ಲಲ್ಲಿ. ಅಲ್ಲಿಗೆ ಎಲ್ಲ ಬಸ್ಗಳು ಬಂದು ನಿಲ್ತಾ ಇದ್ವು. ಆ ಹೋಟ್ಲ್ ಮಾಲೀಕರು ಸದಾಶಿವಯ್ಯ ಅಂತ. ಅವ್ರಿಗೋಗಿ ನಮ್ಮ BC ಸಿದ್ದನಂಜಪ್ಪ ಅಂತ ಹಿಂದಿ ಪಂಡಿತರಿದ್ದರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು, ಈ ಹುಡುಗ ಕತೆ ಮಾಡ್ತಾನಂತೆ, ನಾಳೆ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಪೆಂಡಾಲಲ್ಲಿ. ಇನ್ನೂ ಕಲಿತೇ ಇಲ್ಲ ಕತೆ ನಾನು, ಏನೂ ಇಲ್ಲ. ಇವನ ಮೇಲೆ ಹಠಕ್ಕೆ ನೋಡಿ ಕಥೆಗೆ ಹೆಂಗೆ ಪ್ರವೇಶ ಆಯಿತು ನನ್ನ ಬದುಕು ಅನ್ನೋದು ಕೇಳ್ತೀನಿ ನಿಮಗೆ. ವಿಸ್ಮಯ ಸರ್ ಇದು ನಿಜವಾಗ್ಲೂ. ಆಮೇಲೆ ಆಯಿತು, ಅವ್ರ ಹೆಸರು ಹೇಳ್ಬಿಡ್ತೀನಿ ನಾನು, ತಪ್ಪಾಗುತ್ತೆ. ಅವ್ರಿಗೆ ಬದುಕಿದವರೆಲ್ಲೋ ಸತ್ತಿರೋದೋ ಗೊತ್ತಿಲ್ಲ. ರಘೋತ್ತಮ ತೀರ್ಥ ಅಂತ ಅವ್ರ ಹೆಸರು. MA PhD ಪ್ರೊಫೆಸರ್ ಆಗಿದ್ದರು ಜೂನಿಯರ್ ಕಾಲೇಜಿನಲ್ಲಿ. ಆಮೇಲೆ ಆಯಿತು, ಅದು ನೋಡಿ ಕಾಲಧರ್ಮ ಹೆಂಗೆ ಹೋಗುತ್ತೆ ಅಂದರೆ, ನಾನು ತುಂಬ ಪ್ರಖ್ಯಾತನಾದಮೇಲೆ ಅವ್ರು ಶ್ರೀರಂಗಪಟ್ಟಣದಲ್ಲಿ ಒಂದು ಸಲ ಸಿಕ್ಕಿದ್ರು ನನಗೆ. ಹಾರ್ಮೋನಿಯಂ ತಬಲ ಎಲ್ಲ ಇಟ್ಕೊಂಡು ಕೂತಿದ್ದೆ. ಬಸ್ ಹತ್ಕೊಂಡ್ಬಿಟ್ರು. ಏನು ಲಕ್ಷ್ಮೀದಾಸ್ ಅಲ್ವೇನೋ ಇನ್ನೊಂದು? ಸ್ವಾಮಿ, ಏನೇ ವರನೇ ಸಿಕ್ಬಿಡ್ತಲ್ಲೋ ನಿನಗಿದು ಅಂದರು. ಅದು ಪದ್ಮಶ್ರೀ ಅಲ್ವಾ ಸರ್ ನನಗೆ? ಎಷ್ಟು ಸಂತೋಷ ಆಗುತ್ತೆ. ನನ್ನನ್ನು ಪ್ರೀತಿಸೋದು ಅಂದರೆ ಹಿಂಗೆಲ್ಲ ಆಯಿತು ಬಿಡಿ. ಆಮೇಲೆ ನಮ್ಮ ಗುರುಗಳು ಏನು ಮಾಡಿದ್ರು, ಲಕ್ಷ್ಮಣನ ಪಾಠ ಮಾಡಿಸ್ಬಿಟ್ರು. ಚೆನ್ನಾಗಿ ಪಾಠ ಮಾಡಿದೆ. ಕತೆ ಪೂರ್ವ ಇದಿಲ್ಲದೆ, ಅಭ್ಯಾಸವೂ ಇಲ್ಲದೆ, ಜನರಲ್ ನಾಲೆಡ್ಜ್. ಅಷ್ಟೊತ್ತಿಗಾಗಲೇ ಗುರುರಾಜ ನಾಯ್ಡು ಕಥೆಗಳು ಸಿಕ್ಕಾಬಿಟ್ಟೆ ಕೇಳಿಬಿಟ್ಟಿದ್ದೆ ನಾನು. ಯಾವ ಊರಲ್ಲಿ ಗುರುರಾಜ ನಾಯ್ಡು ಕತೆ ಆದರೂ ಹೋಗ್ಬಿಡುವೆ ನಾನು. ಚಿಕ್ಕನಾಯಕನಹಳ್ಳಿಗೆ ಬರೋರು, ತುರುವೇಕೆರೆಗೆ ಬರೋರು, ತುರುವೇಕೆರೆ 3 ದಿವಸ ಇರೋದು ತುರುವೇಕೆರೆನಲ್ಲಿ, ಅರಸೀಕೆರೆಗೆ ಬರೋರು, ತುಮಕೂರಿಗೆ ಬರೋರು, ಎಲ್ಲಾದರೂ ಅಲ್ಲಿ ರಾತ್ರಿಯಿಂದ ಹೊರಟೋಗ್ಬಿಡುವೆ ನಾನು. ಹೊರಟೋಗ್ಬಿಟ್ಟು ಕೂತ್ಕೊಂಡು ಕತೆ ಕೇಳಿವೆ. ಬಂದ್ಬಿಡು. ಆಮೇಲೆ ಏನಾಯಿತು, ಇದು ನನಗೆ ಅವಕಾಶ ಸಿಕ್ತಲ್ಲ, ಲಕ್ಷ್ಮಣನ ಪಾಠ ನೋಡಿ, ಇದು ಬೇಡ ನಿನಗೆ, ಈ ನಾಟಕದಲ್ಲಿ ಏನು ಸಿಗಲ್ಲ ಕಣೆ ನಿನಗೆ, ಹೊಟ್ಟೆ ತುಂಬಲ್ಲ, ಹರಿಕತೆ ಕಲ್ತ್ಕೊಬಾ. ಸೀದಾ ಅವ್ರ ಮನೆಗೆ ಶನಿವಾರ ಭಾನುವಾರ ಹೋಗ್ತಿದ್ದೆ. ಅಷ್ಟೊತ್ತಿಗಾಗಲೇ ನನಗೆ ಕಾವ್ಯ ಪ್ರಜ್ಞೆ ಇತ್ತು, ಓದ್ಕೊಂಡಿದ್ದೆ ಚೆನ್ನಾಗಿ, ರಾಮಾಯಣ ಮಹಾಭಾರತ ಕಥೆಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು. ಆದರೆ ಆ ಕಥೆಯ ಅನುಸಂಧಾನದ ಪ್ರಕಾರಗಳು ಗೊತ್ತಿರಲಿಲ್ಲ ನನಗೆ. ಪೀಠಿಗೆ ಅಂದರೆ ಏನು, ನಿರೂಪಣೆ ಅಂದರೆ ಏನು, ಚೌಕಟ್ಟು ಇರುತ್ತಲ್ಲ, ಸಿಲೆಬಸ್ ಇರುತ್ತಲ್ಲ, ಕಥಾ ಸಿಲೆಬಸ್,
ಅದು ಗೊತ್ತಿರಲಿಲ್ಲ. ಅದು ಗುರುಗಳ ಮುಖೇನೇ ಆಗಬೇಕದು, ಸುಮ್ಮನೆ ಆಗಲ್ಲ. ಈಗ ಕಥಾ ಪ್ರಾರಂಭದಲ್ಲಿ ಒಂದು ದೇವ್ರ ನಾಮ ಆಗಬೇಕು, ಆ ದೇವ್ರ ನಾಮ ಆದಮೇಲೆ ಪೀಠಿಗೆಗೆ ಒಂದು ಹಾಡು ಆಡಬೇಕು. ಪೀಠಿಗೆಗೆ ಯಾವ ಹಾಡು ಆಡ್ತೀವೋ ಆ ಪೀಠಿಗೆಯ ಹಾಡು ಕಥೆಗೆ ಪೂರಕವಾಗಿರಬೇಕು. ಈಗ ತಾಯಿ ಬಗ್ಗೆ ನಾವು ಮಾತಾಡಿದ್ರೆ ಭೂಕೈಲಾಸ ಕಥೆ ಮಾಡಬೇಕು, ದಾನದ ಬಗ್ಗೆ ಮಾತಾಡಿದ್ರೆ ನಾವು ದಾನಶೂರ್ಕರಣ ಕಥೆ ಮಾಡಬೇಕು, ತ್ಯಾಗದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಶಿವಚಕ್ರವರ್ತಿ ಕಥೆ ಮಾಡಬೇಕು. ಹೀಗೆ ನಮ್ಮ ಪೀಠಿಗೆ ಪೂರಕವಾದ ಕಥೆ ಇರಬೇಕು. ಕಥೆನೂ ಹಂಗೆ ಇರಬೇಕು. ಪೀಠಿಗೆನೋ ಏನೋ ಮಾಡಿ ಕಥೆ ಏನೋ ಮಾಡೋದಲ್ಲ. ಹರಿಕಥ ಪ್ರಕಾರವೇ ಹಾಗೆ. ಅದನ್ನೆಲ್ಲ ನನಗೆ ನಮ್ಮ ಗುರುಗಳು ಸಾರವತ್ತಾಗಿ ಭಾಳ ಚೆನ್ನಾಗಿ ಹೇಳೋರು ನನಗೆ. ಹಿಂಗೆ ಕಣೋ ಕೂತ್ಕೊಳ್ಳೋ ಆ ಪಕ್ಕದಲ್ಲಿ ಕೂರಿಸ್ಕೊಳ್ಳೋರು, ಹಾಡೋರು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾತದಲ್ಲಿ ಸಂತಸವತಾಲ್ದೇ ಸಂತಸವತಾಳ್ದೆ ಅಂತ ಅವ್ರು ಹಾಡೋರು. ಎನ್ನಮ್ಮ ಮುನ್ನೊಂದ ನುಡಿಯೇ ಅಂತ ನಾನು ಹಾಡಿದೆ. ಎನ್ನಮ್ಮ ಮುನ್ನೊಂದ ನುಡಿಯೇ ಆ ನುಡಿ, ಆನಂದೋ ಆನಂದ, ಸಂತೋಷವೋ ಸಂತೋಷ, ಖುಷಿಯೋ ಖುಷಿ. ನಮ್ಮ ಗುರುಗಳಿಗೆ ಗುರಾಜನ ಇಡುವಂಥ ನಿರಪೇಕ್ಷ ಗುರುಗಳು ಕರ್ನಾಟಕದಲ್ಲಿ ನಾನು ನೋಡಿದ್ದು. ನನ್ನ ಗುರು ಅಂತ ಹೆಮ್ಮೆ ಅಂತ ಹೇಳೋದಲ್ಲ ಸರ್, ಅದು ಒಂದು ವರ್ಗಕ್ಕೆ ಮೀಸಲಾದ ಕಲೆನ ಸಾರ್ವತ್ರಿಕಗೊಳಿಸ್ಬಿಟ್ರವರು. ಅದು ಭಾಳ ಮುಖ್ಯ. ಯಾವುದೋ ಒಂದು ವರ್ಗ ಮಾತ್ರ ಹರಿಕತೆ ಅಂತ ಇತ್ತು. ಆದರೆ ಅದನ್ನು ಎಲ್ಲ ಜನರಲೈಸ್ ಮಾಡಿಬಿಟ್ರಲ್ಲ, ಆ ಜನರಲೈಸ್ ಮಾಡಿದ ಕೀರ್ತಿ ನಮ್ಮ ಗುರುಗಳಿಗೆ ಸೇರ್ಬೇಕು, ಗುರಾಜನಾಡಿಗೆ ಸೇರಿಸ್ಬೇಕು. ಅದು ಬೇರೆ. ಬದ್ರಿಗಿರಿ ಅಚ್ಚುದಾಸರು, ಹಂಡೆ ಗುರು ವೇದವ್ಯಾಸರು, ಅದು ಸಮುದ್ರ. ಪಂಡಿತರಂಜನೆ ಅವ್ರದ್ದೆಲ್ಲ ಪಾಂಡಿತ್ಯಪೂರ್ಣ ಪ್ರಭಾವದ ಕಥೆಗಳವೆಲ್ಲ. ಒಬ್ಬ ರೈತನಿಗೂ ಕೂಡ, ಒಬ್ಬ ಹಳ್ಳಿಯ ಮುಗ್ಧನಿಗೂ ಕೂಡ ಕತೆ ತಿಳಿಯೋಂಗೆ ಹೇಳುವಂಥ ಚಾತುರ್ಯ ಇದ್ದಿದ್ದು ನಮ್ಮ ಗುರುರಾಜನಾಯ್ಡವ್ರಿಗೆ ಮಾತ್ರ. ಅದು ನನಗೆ ಸಿಕ್ತು ಸರ್. ನಾನು ಅವ್ರ ಹತ್ರ ತುಂಬ ಚೆನ್ನಾಗಿ ಇದ್ದೆ. ಈಗ ನನಗೆಲ್ಲ ಒಂದ್ಸಲಿ ಅಕ್ಕಿ ಹೆಬ್ಬಾಳಲ್ಲಿ ಹರಿಕತೆ ಮಾಡ್ತಾ ಇದ್ದೆ. ಕೀಚಕನ ಹೆಸರು ಏನು ಅಂತ ಕೇಳ್ಬಿಟ್ಟ ಯಾರೋ ಒಬ್ಬ. ಕೀಚಕನ ತಂದೆ ಹೆಸರು ಏನ್ರಿ ದಾಸರೇ? ಕೀಚಕನ ತಂದೆ ಹೆಸರು ಮಹಾಭಾರತದಲ್ಲೇ ಸಿಗಲ್ಲ. ಎಲ್ಲಿದೆ ಕೀಚಕನ ಹೆಸರು? ಯಾವ ಮಹಾಭಾರತದಲ್ಲಿ ಇದೆ ತೋರಿಸಿ ನೋಡೋಣ. ಇಲ್ಲ. ನಾನೇನು ನೋಡ್ದೆ, ಪಾಚಕ ಕಂಡ್ರಿ ಹಿಂದೆ ಸುಮ್ಮನೆ ನೋಡೋದು ನಾವು. ಅಟ್ಟೆ ಛಾತಿ ಇರ್ಬೇಕಷ್ಟೇ. ಆಂಜನೇಯ ಉಂಗುರ ಎತ್ಕೊಂಡು ಹೋಗ್ತಿದ್ದಲ್ಲ, ಸಮುದ್ರ ಹಾರುವಾಗ ಉಂಗುರ ಜಾರಿ ಬೀಳಲಿಲ್ವಾ ಅಂತ ಕೇಳೋದ ಇನ್ನೊಬ್ಬ ಯಾರು. ಹಿಂಗೆಲ್ಲ ಆಗಿನ ಕಾಲದಲ್ಲಿ ಅಂತಂಥವ್ರು ಇದ್ರು. ಈಗ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಏನ್ ಹೇಳ್ತಾರೋ ಕೇಳ್ಕೊಂಡು ಹೊರಟೋಗ್ತಿರ್ತಾರೆ. ಈಗ ಹಂಗಲ್ಲ. ಅವಾಗ ಸಮರ್ಥನೆ ಮಾಡ್ಬೇಕಾಗಿತ್ತು. ಕಥೆನ ಸುಮ್ಮನೆ ಪುರಾಣ ಹೇಳ್ಕೊಂಡು ಕೇಳ್ತಿರ್ಲಿಲ್ಲ. ಅವಾಗ ಅವ್ರು ಎದ್ದು ನಿಂತ್ಕೊಂಡು ಕೇಳ್ಬಿಡೋರು. ಒಂದು ಈಗ ಶ್ರೀವನಿತ ಯರಸನ ವಿಮಲ ರಾಜೀವ ಪೀಠನ ಪಿತನ ಜಗತಿ ಪಾವನ ಸನಕಾದ ಸಜ್ಜನ ನಿಖರದಾತ್ ಯಾರ್ಯಾರು ಹೇಳುವನವರು ಪದ್ಯ ಹೇಳ್ಬಿಟ್ರೆ ಮುಂದಕ್ಕೆ ಬಿಡ್ತಿರಲಿಲ್ಲ ಅವ್ರು ನಮ್ಮನ್ನ. ಹೇಳಿ ಇದೇನು ಇದು ಅರ್ಥ ಹೇಳ್ಕೊಂಡು ಹೋಗಿ ಸ್ವಾಮಿ, ನೀವು ಸುಮ್ಮನೆ ಪದ ಹೇಳ್ಬಿಟ್ರೆ. ಅಂತಂಥ ಪ್ರಾಜ್ಞರು ಕೂತ್ಕೊಂಡು ಕಥೆ ಕೇಳ್ತಿದ್ದ ಕಾಲ ಅದು. ಈಗ ಹೇಳೋರು ಕೇಳಲ್ಲ, ಕೇಳೋರ್ಗೂ ಹೇಳಲ್ಲ. ಅವನು ಏನು ಹೇಳ್ತಾನೆ, ಅವನು ಕೂತ್ಕೊಂಡಿರ್ತಾನೆ ಮೊದಲು ಕೇಳೋದು. ಕೂತ್ಕೊಳ್ಳೋರೇ ಇಲ್ಲ ಈಗ. ಏನು ಮಾಡೋದು ಹೇಳಿ? ಯಾರಿಗೆ ಹೇಳೋಣ ನಾವು? ಹಾಗೆ ಕಥೆಗಳಲ್ಲಿ ಕೆಲವು ಚಾತಿಗಳು ಇರಬೇಕು, ಔಚಿತ್ಯ ಪ್ರಜ್ಞೆ ಇರಬೇಕು, ಇಂಗಿತಜ್ಞತೆ ಇರಬೇಕು. ಇನ್ನೊಬ್ಬರ ಮನಸ್ಸಿನಲ್ಲಿ ಏನು ತಿಳ್ಕೊಂಡಿರ್ತಾರೆ, ನಾವು ಅದನ್ನು ಹೇಗೆ ಅದನ್ನು ಬಗೆಹರಿಸಬೇಕು, ನಾವು ಬಚಾವಾಗೋದು ಹೆಂಗೆ, ಅಲ್ಲಿಂದ ಪಾರಾಗೋ ಬಗೆ ಹೇಗೆ, ಅದೆಲ್ಲ ಕೀರ್ತನಕಾರರಿಗೆ ಸ್ವಲ್ಪ ಒಲಿದಿರ್ಬೇಕದು. ತಾಯಿ ಸರಸ್ವತಿ ಅನುಗ್ರಹ ಅದು ಹಂಗೆ ಬಂದರೆ ಮಾತ್ರ ಕೀರ್ತನಕಾರ. ಆಗಿನ ಕಾಲದಲ್ಲಿ, ನಮ್ಮ ಕಾಲಕ್ಕೆ ನಾನು ಹೇಳ್ತಿರೋದು, ಒಂದು 40 ದಶಕಗಳ ಹಿಂದಿನ ಮಾತು, ಬಚಾವಾಗಿ ಬರ್ಬೋದಾಗಿತ್ತು, ಪಾರಾಗ್ಬೋದಾಗಿತ್ತು. ಈಗ ಬಹಳ ಸುಲಭನಾಗಿ ಪಾರಾಗ್ಬೋದು. ಮೀಡಿಯಾಗಳು ಬಂದುಬಿಟ್ಟಿದೆ, ಟೆಕ್ನಾಲಜಿ ಬಂದುಬಿಟ್ಟಿದೆ, ಏನೇನು ವಾಟ್ಸಪ್ ಬಂದುಬಿಟ್ಟಿದೆ, ಇನ್ಸ್ಟಾಗ್ರಾಮ್ ಬಂದುಬಿಟ್ಟಿದೆ, ಎಲ್ಲ ಬಂದುಬಿಟ್ಟಿದೆ. ಈಗ ಯಾರು ಕೇಳಲ್ಲ, ಪ್ರಶ್ನೆಗಳೇ ಇಲ್ಲ. ಈಗ ಪ್ರಶ್ನೆಗಳೇ ಕಡಿಮೆ ಆಗೋಗ್ಬಿಟ್ಟಿದೆ. ಅಂಥ ಕಾಲದಲ್ಲಿ ನಾವು ಹರಿಕತೆ ಕಲ್ತಿದ್ದು. ಹರಿಕತೆ ಕಲಿಬೇಕಾದ್ರೆ ಅದಕ್ಕೆ ಸಾಧನೆ ಬೇಕು, ವಿಷಯ ತಜ್ಞತೆ ಬೇಕು, ನಿರೂಪಣಾ ಶೈಲಿ ಇರಬೇಕು, ಓದ್ಕೋಬೇಕು ಚೆನ್ನಾಗಿ, ಅಧ್ಯಯನಶೀಲತೆ ಇರಬೇಕು. ಹರಿಕತೆಗೆ ಅಧ್ಯಯನಶೀಲತೆ ಇಲ್ಲದೆ ಹೋದ ಹರಿಕತೆ ಓದ್ಕೋಬೇಕು. ನಾವು ಕಾವ್ಯಗಳನ್ನು ಮನೇಲಿ ಬೆಳಗ್ಗೆ ಏನು ನಾವು ಹರಿಕತೆಗೆ ಹೋಗ್ತೀವಿ, ಅವು ಪ್ರಿಪೇರ್ ಆಗಿ ಹೋಗ್ಬೇಕು. ಪ್ರಿಪೇರ್ ಆಗಲ್ಲ ಇಲ್ಲಿ. ಸುಮ್ಮನೆ ಏನೋ 4 ನಾಟಕದ ಪದ ಕಲ್ತ್ಕೊಂಡ್ಬಿಟ್ಟು ನಾನು ಹರಿಕತೆ ಮಾಡ್ತೀನಿ ಅನ್ನೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಾಗಬಾರ್ದದು. ಕನ್ನಡ ಕಾವ್ಯಗಳು, ಹಳಗನ್ನಡ ಕಾವ್ಯ ಓದಬೇಕು. ಇದರ 7 ಶ್ವೇತಾರ ಪತ್ರಂ ಸ್ಥಗಿತಂ ದಶಿರಾಮಂಡಲಂ ರಾಜಚಕ್ರಂ ಪುದಿರು ಕಾಡಿ ತಡಂಗಿ ತರಿಯೋಳು ಕುರಾಜಾನ್ವಯಿ ಮತ್ ಪ್ರತಾಪ ಇದು ಉರುವಿದು ಮಹಾಭಾರತ ಕಾರ್ಯ ಇದು ಅಬ್ಜದ್ರಾಕ್ಷಿ ದೇವಿ ಸಾಮಾನ್ಯವೇ ಬಗೆ ಭವತ್ ಕೇಶ ಪಾಶ ಪ್ರಪಂಚಂ ಅಂತಾನೆ ಪಂಪ. ಆ ದ್ರೌಪದಿಯ ಬಿರುನುಡಿಯ ಮುಡಿಯನ್ನು ನೋಡಿ, ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಹೇಳೋ ಮಾತಿದು, ಪಂಪನ ಮಾತಿದು. ಇದರ 7 ಶ್ವೇತ, ಈ ಕೂದಲಲ್ಲಿ, ಈ ಜಡೆನಲ್ಲಿ ಏನಿದೆ ಗೊತ್ತಾ, ಈ ವೇಣಿನಲ್ಲಿ ಇದರ 7 ಶ್ವೇತಾದ ಪತ್ರಂ ಸ್ಥಗಿತಂ ದಶದಿಶಾಮಂಡಲಂ ರಾಜಚಕ್ರಂ
ಪುದುರಲ್ಲಿ ಕಾಡಿ ತಡಂಗಿ ತದರಗಳು ಕುರಾಜಾನ್ವಯಂ ಮತ್ ಪ್ರತಾಪ ಇದು ಉರುವಿದಿದು ಮಹಾಭಾರತಕ್ಕಾದಿಯಾಯಿತು ಅಂದ್ಬಿಟ್ಟ ಪಂಪ. ಒಂದು ಜಡೆಗೆ ಒಂದೇ ಒಂದು ವೇಣಿ ಅದು. ಆ ಬಿರುನುಡಿಯನ್ನು ನೋಡಿ ಭೀಮ ಪಂಪ ಹೇಳಿಸಿರೋ ಮಾತಿದು. ಇಂಥ ಕಾವ್ಯದ ಅನುಸಂಧಾನ ಕಥಾಕೀರ್ತನಕಾರನಿಗಿರಬೇಕು. ಭಾಷೆ ಶುದ್ಧ ಇರಬೇಕು, ಅಸ್ಖಲಿತತೆ ಇರಬೇಕು, ಪ್ರೊನೌನ್ಸಿಯೇಷನ್ ಚೆನ್ನಾಗಿರಬೇಕು, ಮಾಡ್ಯುಲೇಷನ್ ಚೆನ್ನಾಗಿರಬೇಕು. ಸುಮ್ಮನೆ ಏನೋ ಅಪಭ್ರಂಶಗಳನ್ನು ಮಾತಾಡೋದು, ತರ್ಕದ ರಹಿತ ವ್ಯಾಕರಣದಲ್ಲಿ ಮಾತಾಡೋಕೆ ಹೋಗೋದು ಎಲ್ಲ ಮಾಡಬಾರ್ದು. ಸಾಹಿತ್ಯಮಯವಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು. ಅಣ್ಣವ್ರು ಮಾತಾಡ್ತಿದ್ರಲ್ಲ ಹಾಗೆ. ಅಣ್ಣವ್ರು ನೋಡಿ, ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದ ಕ್ಷೀರಸಾಗರ ಅನ್ನೋರು. ಇದು ಹೇಳಕ್ಕೆ ಎಷ್ಟು ದಿನ ಬೇಕು? ಏನಪ್ಪ ಅದು ಅಂತ ಕೇಳೋರು ಸೆಟ್ಟಲ್ಲಿ. ಓದಿ ಒಂದ್ಸಲಿ ಅನ್ನೋರು. ಅಣ್ಣ ಇದು ನನ್ನ ಹತ್ರದಲ್ಲಿ ನೋಡಿರೋದು ನಾನು. ಅದೇನು ತಾಯಿಯೊಳಗೆ ಅವರಿಗೆ ಆದ ಶಕ್ತಿ ಕೊಟ್ಟಿದ್ದು. ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದ ಕ್ಷೀರಸಾಗರದ ಕಿಶೋರ ಶಿಶಿನಕ್ಕೆ ಇದೆಲ್ಲ ಅದು ವರ್ಣನೆ, ರಾಮನ ವರ್ಣನೆ ಅದಷ್ಟೇ. ರಾಮ ಹೇಗಿದ್ದ ಅಂತ. ರಾಮ ಹುಟ್ಟಿದಾಗ ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದ ಕ್ಷೀರಸಾಗರದ ಕಿಶೋರ ಶಶಿ, ಆಗ ತಾನೇ ಹುಡ್ತಿರ್ತಕ್ಕಂಥ ಚಂದ್ರನಂಗಿದ್ದಂತೆ ಅವನು. ಕುವೆಂಪು ಮಾತದು, ನಿಮ್ಮ ಮಾತಲ್ಲ. ಕುವೆಂಪು ಅಂದ್ರೆ ಏನು ಸರ್? ಅಯ್ಯೋ, ನನಗೆ 3 ಜನ ಗುರುಗಳು ಸರ್. ಒಬ್ಬರು ಕುವೆಂಪು, ಒಬ್ಬರು ಡಾಕ್ಟರ್ ರಾಜ್ಕುಮಾರ್, ಆಮೇಲೆ ಅಣ್ಣ, ಆಮೇಲೆ ನಮ್ಮ ತಂದೆ ತಾಯಿ ಮಾಮೂಲಿ ಅದಿದ್ದೇ ಇದೆ.